ಹೇಳಿ ಹೋಗೋ ಕಾರಣನ ಮುಗಿಸಿದ ನಂತರ ಬೇರೆ ಯಾವ ಪುಸ್ತಕನ ನಾನು ಆಯ್ದುಕೊಳ್ಳಿ, ಯಾವ ಪುಸ್ತಕದ ಕಥೆಯ ಬಗ್ಗೆ ಮಾತಾಡೋಣ ಅಂತ ಹೇಳಿದಾಗ ಒಂದಿಷ್ಟು ಪುಸ್ತಕದ ಹೆಸರುಗಳನ್ನ ನೀವೆಲ್ಲರೂ ನನಗೆ ಸಜೆಸ್ಟ್ ಮಾಡ್ತೀರಾ. ಅದರಲ್ಲಿ ನಾನು ಮುಂದೆ ಓದಬೇಕು ಅಂತ ಅನ್ಕೊಂಡಿದ್ದಂತಹ ಪುಸ್ತಕ ಹಾಗೆ ನೀವೆಲ್ಲರೂ ಕಳಿಸ್ಕೊಟ್ಟಿರುವಂತಹ ಪುಸ್ತಕದ ಹೆಸರು ಒಂದೇನೇ ಆಗಿರುತ್ತೆ. ಒಂದು ಪುಸ್ತಕದ ಬಗ್ಗೆ ತಿಳ್ಕೊಬೇಕಾದ್ರೆ ಅಥವಾ ಒಂದು ಕಥೆಯನ್ನ ಶುರು ಮಾಡಬೇಕು ಅಥವಾ ಒಂದು ಕಾದಂಬರಿನ ಶುರು ಮಾಡಬೇಕು ಅಂತಂದ್ರೆ ಅದನ್ನ ಬರೆದಿರುವಂತಹ ಲೇಖಕರ ಬಗ್ಗೆ ತಿಳ್ಕೊಳ್ಳೋದು ಕೂಡ ಅಷ್ಟೇ ಅವಶ್ಯಕವಾಗಿರುತ್ತೆ. ಹಾಗಾಗಿ ಆ ಕಥೆಯ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಆ ಲೇಖಕರ ಬಗ್ಗೆ ಹೇಳ್ತೀನಿ. ಅವರು ಹುಟ್ಟಿದ್ದು 1934ರಲ್ಲಿ ನನ್ನ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಅವರು ಜನಿಸ್ತಾರೆ. ಇದಾದ್ಮೇಲೆ ಕಡು ಬಡ ಕುಟುಂಬದಿಂದ ಅವರು ಬರೋದ್ರಿಂದ ಕಷ್ಟಪಟ್ಟು ತನ್ನ ಎಲ್ಲ ವಿದ್ಯಾಭ್ಯಾಸವನ್ನ ಮುಗಿಸ್ತಾರೆ. ಹಾಗೆ ಮುಂದೊಂದು ದಿನ ಕರ್ನಾಟಕದ ಅತಿ ವಿಭಿನ್ನ ಲೇಖಕರು ಅಂತ ಕೂಡ ಹೆಸರು ತೆಗೆದುಕೊಳ್ತಾರೆ. ನಾನಿವತ್ತು ಮಾತಾಡ್ತಾ ಇರೋದು ಸಂತೇಶ್ ಇವರ ಲಿಂಗಣ್ಣನವರು ಅಂದ್ರೆ ಭೈರಪ್ಪನವರ ಬಗ್ಗೆ, SL ಭೈರಪ್ಪನವ್ರ ಬಗ್ಗೆ. ಇವರು ಮುಂದೆ ಹೋಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ಪದ್ಮಭೂಷಣ ಪ್ರಶಸ್ತಿ ಆಗಿರ್ಬೋದು, ಇದೆಲ್ಲವನ್ನು ಅವರು ತನ್ನದಾಗಿಸ್ಕೊಂಡಿದ್ದಾರೆ. ಹಾಗೆ ಅವ್ರು ಬರೆದಿರುವಂತಹ ಒಂದು ಸುಂದರವಾದ ಕಾದಂಬರಿಯ ಹೆಸರೇ ದೂರ ಸರಿದರು. ನಾನು ಇದನ್ನ ಆರಿಸ್ಕೊಂಡಿದ್ದೀನಿ. ಇದು ಕೂಡ ಒಂದು ಲವ್ ಸ್ಟೋರಿ ಆಗಿರುತ್ತೆ. ಸಚ್ಚಿದಾನಂದ ಮತ್ತೆ ವಿನುತೆ ಎಂಬಂತಹ ಎರಡು ಪಾತ್ರಗಳ ಕಥೆ ಆಗಿರುತ್ತೆ. ಹೇಗೆ ಹೋಗುತ್ತೆ ಕಥೆ, ಹೇಗೆ ನಮ್ಗೆ ಬೇರೆ ತಿರುವುಗಳನ್ನ ತೆಗೆದುಕೊಳ್ಳುತ್ತೆ, ಎಂಡಿಂಗ್ ಹೇಗಿರುತ್ತೆ ಅನ್ನೋದನ್ನೆಲ್ಲ ಕಾದ್ ನೋಡೋಣ.